ಕೆಲವು ಹೆಣ್ಮಕ್ಳ ಜೀವನ ಹಾಡೋ ಗೊಂಬೆ ಥರ. ಇಷ್ಟ ಆದರೆ ಕೊಂಡ್ಕೋತಾರೆ, ಕಷ್ಟ ಆದರೆ ಬೇಡ ಅನ್ನೋ ಥರ. ಹೆಣ್ಮಗಳು ಅಂತ ಗೊತ್ತಾಗ್ತಿದ್ದಂಗೆ ತಿರಸ್ಕಾರ ಮಾಡ್ತಾರೆ. ಓದುವಾಗ ಗಂಡು ಮಗ ಆದರೆ ಓದಲಿ ಬಿಡು ಅಂತಾರೆ. ಹೆಣ್ಮಕ್ಳಾದರೆ ಅವಳು ಓದಿ ಏನು ಉದ್ಧಾರ ಮಾಡಬೇಕು ಬೇಡ ಅಂತಾರೆ. ಗಂಡು ಮಕ್ಕಳು ದುಡಿದ್ರೆ ಅವನಿಗೆ 1000 ಖರ್ಚಿರುತ್ತೆ ಬಳಸಲಿ ಬಿಡು ಅಂತಾರೆ. ಅದೇ ಹೆಣ್ಮಕ್ಳು ಜವಾಬ್ದಾರಿ ಹೊತ್ತಿದ್ರೂ ಸಹ ಅವ್ರಿಗೆ 1 ರೂಪಾಯಿಗೂ ಲೆಕ್ಕ ಕೇಳ್ತಾರೆ. 20 ವರ್ಷ ದಾಟಿದರೆ ಸಾಕು ಮದುವೆ ಅನ್ನೋ ವಿಷಯದಲ್ಲಿ ಭೂಮಿಗೆ ಮನಸ್ಸಿಗೆ ಭಾರ ಅನ್ನೋಷ್ಟು ಜಿಗುಪ್ಸೆ ಬರೆಸ್ತಾರೆ. ಗಂಡು ಮಕ್ಕಳು ಪ್ರೀತಿ ಮಾಡಿದರೆ ಗಂಡಸು ಅಂತಾರೆ. ಹೆಣ್ಮಕ್ಳು ಪ್ರೀತಿ ಮಾಡಿದರೆ ಮನೆ ಮರ್ಯಾದೆ ಕಳಿದ್ಲು ಅಂತಾರೆ. 25 ವರ್ಷ ದಾಟಿದ್ರೂ ಮದುವೆ ಆಗಿಲ್ಲ ಅಂದರೆ ಹಾದಿ ಬೀದಿಲಿ ಹೋಗೋ ಜನದ ಜೊತೆಗೆ ಪ್ರತಿಯೊಬ್ಬರು ಅವಳು ನನ್ನ ಹತದೃಷ್ಟಿ ಅಂತ ಹೇಳಿ ಮನೇಲಿ ನಡೆಯೋ ಎಲ್ಲ ಗಲಾಟೆಗೂ ಕಾರಣ ಅವಳೇ ಅಂತ ಬೇಗ ಮದುವೆ ಮಾಡಿ ಕಳಿಸ್ಬಿಡ್ತಾರೆ. ಇನ್ನು ಮದುವೆ ಆದಮೇಲೆ ಅಲ್ಲಿ ಎಲ್ಲ ಸರಿ ಇದ್ದರೆ ಆಕೆ ಜೀವನ ಸ್ವರ್ಗಕ್ಕೆ ಮಿಗಿಲು. ಇಲ್ಲ ಅಂದರೆ ಯಾವಾಗಲೂ ತೆರೆದೇ ಇರುತ್ತೆ ಕಣ್ಣೀರಿನ ಬಾಗಿಲು. ಹುಟ್ದಾಗಿನಿಂದ ಬದುಕಿನವರೆಗೂ ಒಂದಲ್ಲ ಒಂದು ರೀತಿ ಸವಾಲುಗಳನ್ನ ಎದುರಿಸ್ಕೊಂಡು ಬಂದಿರೋ ಹೆಣ್ಮಗಳು ಶಕ್ತಿವಂತೆ ಆದರೂ ಒಂದು ಬರೋ ಸಮಸ್ಯೆನ ತಡೆಯೋಕ್ಕೆ ಶ್ರೀಶಕ್ತಿ ಪಾರ್ವತಿಯಿಂದನೂ ಸಾಧ್ಯ ಇಲ್ಲ. ಕೊನೆಯಲ್ಲಿ ಹೇಳೋದೊಂದೇ, ಅವಳಿಂದ ಲಾಭ ಇದ್ದರೆ ಲಕ್ಷ್ಮಿ ಅಂತೆ, ಇಲ್ಲ ಅಂದರೆ ದರಿದ್ರದವಳು ಎಲ್ಲ ಸಮಸ್ಯೆಗೂ ಇವಳೇ ಕಾರಣ. ಎಷ್ಟು ವಿಚಿತ್ರ ಅಲ್ವಾ?